ಬೆಳಗಾವಿ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆ ಬಂದ್ ಮಾಡಿ ಎಪಿಎಂಸಿಯಲ್ಲೇ ನಿರ್ಮಿಸಿರುವ ತರಕಾರಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟಿಗೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ಪರ ವಿರೋಧ ಹೋರಾಟಕ್ಕೆ ಕಾರಣವಾಗಿದ್ದು, ಕೆಲ ರೈತ ಸಂಘಟನೆಗಳು ಖಾಸಗಿ ಮಾರುಕಟ್ಟೆ ಬೆನ್ನಿಗೆ ನಿಂತಿದ್ರೆ ಮತ್ತೊಂದಿಷ್ಟು ಸಂಘಟನೆಗಳು ಎಪಿಎಂಸಿ ಮಾರುಕಟ್ಟೆಗೆ ಬೆಂಬಲ ಸೂಚಿಸಿವೆ. ಇದು ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದು, ಇದು ರಾಜಕೀಯ ತಿರುವು ಪಡೆದುಕೊಂಡಿದೆ. ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ಲೈಸೆನ್ಸ್ ರದ್ದಾಗಿರುವ ಕಾರಣ ಕಳೆದ ಒಂದು ವಾರದಿಂದ ಪ್ರತಿಭಟನೆ ಮೇಲೆ ಪ್ರತಿಭಟನೆ ನಡೀತಾ ಇದೆ. ಇದರಲ್ಲಿ ರೈತ ಸಂಘಟನೆಗಳಲ್ಲೇ ಭಿನ್ನಾಭಿಪ್ರಾಯ ಮೂಡಿದೆ. ಒಂದಿಷ್ಟು ರೈತ ಮುಖಂಡರು ಖಾಸಗಿ ಮಾರುಕಟ್ಟೆ ಪರ ಹೋರಾಟಕ್ಕೆ ಇಳಿದಿದ್ರೆ, ಮತ್ತೊಂದಿಷ್ಟು ರೈತ ಮುಖಂಡರು ಸರ್ಕಾರಿ ಎಪಿಎಂಸಿ ಮಾರುಕಟ್ಟೆ ಬೆನ್ನಿಗೆ ನಿಂತಿದ್ದಾರೆ. ಖಾಸಗಿ ಮಾರುಕಟ್ಟೆ ಜಾಗದಲ್ಲಿ ವ್ಯಾಪಾರ ವಹಿವಾಟು ನಡೆಸೋದು ಕಾನೂನಿಗೆ ವಿರುದ್ಧವಾಗಿರುತ್ತದೆ. ಈ ಜಾಗದಲ್ಲಿ ವ್ಯಾಪಾರ ವಹಿವಾಟು ನಡೆಸೋದು ಶಿಕ್ಷಾರ್ಹ ಅಪರಾಧವಾಗಿದ್ದು, ಅಲ್ಲಿ ವ್ಯಾಪಾರ ನಡೆಸುವ ವ್ಯಾಪಾರಸ್ಥರ ವಿರುದ್ಧ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ಅಧಿನಿಯಮ 1966ರ ಅಡಿ ನಿಷೇಧಿಸಲಾಗಿದೆ. ಖೊಟ್ಟಿ ದಾಖಲೆ ನೀಡಿ ಖಾಸಗಿ ಮಾರುಕಟ್ಟೆ ಆರಂಭಿಸಲಾಗಿತ್ತು. ಹಾಗಾಗಿ ಸರ್ಕಾರ ಅದರ ಲೈಸೆನ್ಸ್ ರದ್ದುಪಡಿಸಿದೆ. ಹಾಗಾಗಿ ಇಲ್ಲಿ ಒಟ್ಟು 250 ಮಳಿಗೆಗಳಿದ್ದು, ಅದರಲ್ಲಿ 100 ಹಂಚಿಕೆ ಮಾಡಲಾಗಿದೆ. ಆದ್ಯತೆ ಮೇರೆಗೆ ಇನ್ನುಳಿದ 150 ಮಳಿಗೆಗಳನ್ನು ನೀಡಲಾಗುತ್ತದೆ. ಆಸಕ್ತ ವ್ಯಾಪಾರಿಗಳಿಗೆ ನಾವು ಸ್ವಾಗತಿಸುತ್ತೇವೆ ಎಂದರು. ಈ ಸಂಬಂಧಪಟ್ಟಂಗೆ ತಾವು ಹೇಳಿದ್ದು ನಿಜ. ಇವತ್ತು ಬಂದಾದಂತಹ ಈ ಮಾರುಕಟ್ಟೆ ಮರು ಪ್ರಾರಂಭ ಆಗಿದೆ. ಇದಕ್ಕೆ ಜೀವಕಳೆ ತುಂಬಿದೆ. ನಿನ್ನೆಯಿಂದ ಇದು ನಮ್ಮ ರೈತರ ಮತ್ತು ವರ್ತಕರ ಸಹಕಾರದೊಂದಿಗೆ ಈ ಒಂದು ಕಳೆಯನ್ನು ಬಂದಿರುತ್ತೆ. ಮತ್ತು ನಿನ್ನೆ ಕೂಡ ಆವಕ ತುಂಬ ಇತ್ತು. ಇವತ್ತು ಮಾತ್ರ ಆವಕ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದೆ. ಅದು ಸಂತೋಷಕರ ವಿಷಯ. ಅದೇ ರೀತಿಯಾಗಿ ದೂರದಿಂದ ಬರ್ತಕ್ಕಂಥ ರೈತರು ಸಂತೋಷಪೂರ್ವಕವಾಗಿ ಬಂದು ಇಲ್ಲಿ ತಮ್ಮ ವ್ಯಾಪಾರ ಮಾಡಿ ಹಾಗೂ ಉತ್ತಮ ಬೆಲೆಯನ್ನು ಪಡೆದುಕೊಂಡಿರ್ತಾರೆ. ಈ ನಮ್ಮ APMC ಬರ್ತಕ್ಕಂಥ ರೈತರು ಮುಖ್ಯವಾಗಿ ಅವರ ಅನುಭವವನ್ನು ಹಂಚಿಕೊಂಡಿದ್ದು ಹೀಗೆ. ಒಂದು, ನಮ್ಮ ಈ APMC ತರಕಾರಿ ಮಾರುಕಟ್ಟೆ ಸುಮಾರು 86 ಎಕರೆ ವಿಸ್ತೀರ್ಣವನ್ನು ಹೊಂದಿದ್ದು ವಿಶಾಲವಾದ ಮಾರುಕಟ್ಟೆ ಇದೆ. ಅದರಲ್ಲಿ 22 ಎಕರೆನಲ್ಲಿ ನಾವು ಈ ತರಕಾರಿ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡಿದ್ದೀವಿ. ಹಾಗಾಗಿ ಪಾರ್ಕಿಂಗ್ ವ್ಯವಸ್ಥೆಗೆ ಯಾವುದೂ ತೊಂದರೆ ಇಲ್ಲ. ವಿಶಾಲವಾದ ಮಾರುಕಟ್ಟೆ ಇರೋದರಿಂದ ರೈತರು ತರ್ತಕ್ಕಂತಹ ಈ ತರಕಾರಿಗಳನ್ನು ವ್ಯಾಪಾರ ಮಾಡಲಿಕ್ಕೆ ಅನುಕೂಲಕರವಾಗಿದೆ. ಮತ್ತು ದಲ್ಲಾಳರು ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರೈತರಿಗೆ ಉತ್ತಮ ಬೆಲೆಯನ್ನು ಈ 2 ದಿನಗಳಲ್ಲಿ ಕೊಟ್ಟಿದ್ದಾರೆ. ಮತ್ತು ನಮ್ಮ APMCನಲ್ಲಿ ಬರ್ತಕ್ಕಂಥ ವರ್ತಕರಾಗಿರ್ಬೋದು, ರೈತರಾಗಿರ್ಬೋದು, ಅವರಿಗೆ ಎಲ್ಲ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳನ್ನು ನಾವಿಲ್ಲಿ ಕಲ್ಪಿಸಿದ್ದೀವಿ. ಶೌಚಾಲಯ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತು ರೈತರು ತಂಗಬೇಕಂದ್ರೆ ರೈತ ಭವನ ಕೂಡ ಇದೆ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ರೈತರು ತುಂಬ ಸಂತೋಷದಿಂದ ಬಂದು ತಮ್ಮ ಇದನ್ನು ವ್ಯಕ್ತಪಡಿಸಿದ್ದಾರೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದು ತರಕಾರಿ ಮಾರುಕಟ್ಟೆ ಸುಮಾರು 250 ಮಳಿಗೆಗಳನ್ನು ಹೊಂದಿದೆ. ಈಗಾಗಲೇ ನಾವು 100 ಮಳಿಗೆಗಳನ್ನು ಅವ್ರಿಗೆ ಕೊಟ್ಟಿದ್ದೀವಿ. ಇನ್ನೂ 150 ಮಳಿಗೆಯಷ್ಟು ನಾವು ವಿತರಣೆ ಮಾಡೋದಿದೆ. ಇದನ್ನು ನಾವು ಆದ್ಯತೆ ಮೇರೆಗೆ ಬೇಡಿಕೆ ಮೇರೆಗೆ ಬಂದಂತಹ ವರ್ತಕರಿಗೆ ಹಂಚೋ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಈ ಆದೇಶದ ವಿರುದ್ಧ ಸಿಡಿದೆದ್ದಿರುವ ಖಾಸಗಿ ವ್ಯಾಪಾರಿಗಳು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ, ಮಹಾನಗರ ಪಾಲಿಕೆ ಮುಂದೆ ಸಾವಿರಾರು ರೈತರೊಂದಿಗೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇವರ ಹೋರಾಟಕ್ಕೆ ಬಿಜೆಪಿ ನಾಯಕರು ಸಾಥ್ ನೀಡಿದ್ದು ರಾಜಕೀಯ ತಿರುವು ಪಡ್ಕೊಂಡಿದೆ. ಸದ್ಯ ಖಾಸಗಿ ಮಾರುಕಟ್ಟೆ ವರ್ತಕರು ಹೈಕೋರ್ಟ್ ಮೆಟ್ಟಿಲೇರಿದ್ದು ಯಾವುದೇ ಅಧಿಕೃತ ಆದೇಶ ಹೊರಬಿದ್ದಿಲ್ಲ. ಆದರೆ ಬೀದಿಗೆ ಇಳಿದು ಪ್ರತಿಭಟನೆ ಆಗ್ತಾ ಇರೋದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಳಗಾವಿಯಲ್ಲಿ APMC ಮಾರುಕಟ್ಟೆ ಕಾನೂನುಬದ್ಧವಾಗಿ ಪ್ರಾರಂಭ ಆದಾಗಿಂದ ಬೆಳಗಾವಿ ಚೆನ್ನಮ್ಮ ಸರ್ಕಲ್ದಲ್ಲಿ ದಿನಕ್ಕೊಂದು ನಮೂನಿ ರೂಪ ಪಡ್ಕೋತಾ ಇದೆ. ಅನ್ಯಾಯಕ್ಕಾದರೂ ಹೋರಾಟ ಮಾಡ್ತಾರೆ, ನ್ಯಾಯ ಸಿಕ್ಕರು ಹೋರಾಟ ಮಾಡ್ತಿದ್ದಾರೆ. ಅನ್ಯಾಯ ಆದರೂ ಹೋರಾಟ ಮಾಡೋದು ಅದು ವಿಶೇಷವಾಗಿ ಇರುವಂಥದ್ದು. ಯಾಕಂದರೆ ಅವ್ರಿಗೆ ನಾವು ಸಂತಾಪ ಹೇಳಿ ಅವ್ರಿಗೆ ನಾವು ಸಹನ ಮಾಡಿಕೊಡೋದಂತೂ ಜಿಲ್ಲಾಧಿಕಾರಿ ಜವಾಬ್ದಾರಿ. ಜಿಲ್ಲಾಧಿಕಾರಿ ಅವರು 2 ದಂಡಿ ಮೇಲೆ ಕೈ ಹಿಡಕೊಂಡಾರ. ಜಿಲ್ಲಾಧಿಕಾರಿ ಇಸ್ ನಾಟ್ ಅ ಗಾಡ್. ಅವಂಗ APMC ಬಗ್ಗೆ ಜಿಲ್ಲಾಡಳಿತ, ಸುವ್ಯವಸ್ಥೆ, ಕಾನೂನು ಒಂದೇ ಜವಾಬ್ದಾರಿ. ನೀವು ಅಲ್ಲಿ ಮಾರ್ಕೆಟ್ ಮಾಡಿರಿ, ಇಲ್ಲಿ ಮಾರ್ಕೆಟ್ ಮಾಡಿ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಕ್ಕೆ ಅವಂಗ ಅಧಿಕಾರ ಇಲ್ಲ. ಬೆಳಗಾವಿಯ ಜಿಲ್ಲಾ ನಗರ ಪೊಲೀಸರು ಈ ವ್ಯವಸ್ಥೆಯನ್ನು, ಸುವ್ಯವಸ್ಥೆಯನ್ನು ಅಥವಾ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಯಶಸ್ವಿಯಾಗಿದೆ. ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ತಪ್ಪು ಮಾಡ್ತಾ ಇದ್ದಾರೆ. ಇದನ್ನು ಜಿಲ್ಲಾಧಿಕಾರಿಗಳು ಸಸ್ಪ ಹೇಳಬೇಕು.
ಕಾನೂನಾತ್ಮಕವಾಗಿ ಏನೇ ಕ್ರಮ ಬಂದು ಕೈಗೊಳ್ಳಕ್ಕೆ ಸಿದ್ಧರಾದಾಗ ಮಾತ್ರ ಒಂದು ತಾರೀಕಿಗೆ ಅಂತ ಕಾಣಕ್ಕೆ ಸಾಧ್ಯ ಆಗ್ತದೆ. ಇವರು ಅಲ್ಲೊಂದು ತೇಜಿ ಮಾಡ್ಕೋರು ಇಲ್ಲೊಂದು ತೇಜಿ ಮಾಡ್ಕೋ ರೈತರಿಗೆ ಗೊಂದಲ ಮಾಡೋಕ್ಕೆ ಜಿಲ್ಲಾಧಿಕಾರಿಗೆ ಸ್ಪಷ್ಟವಾಗಿ ಈ ಮೂಲಕ ನಾನು ಭಾರತೀಯ ಕೃಷಿ ಸಮಸ್ಯೆ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. APMCಯಲ್ಲಿ ನೀವು ಆಡಳಿತಾಧಿಕಾರಿಗೆ ನಿರ್ಧಾರ ತಗೊಳ್ಳೋದು ಹೊರತಾಗಿ ಪರವಾನಗಿ ಕೊಡುವಂಥ ಅವಕಾಶ ಅವ್ರಿಗಿಲ್ಲ. ದಯವಿಟ್ಟು ಜಿಲ್ಲಾಧಿಕಾರಿಗಳು ನೀವು ಅವಕಾಶ ಮಾಡಿಕೊಟ್ಟು ಸಹಾನುಭೂತಿ ಹೇಳಿ ಸಮಾಧಾನ ಮಾಡಿ ಅವ್ರಿಗೆ ಒಂದು ಸೂರಿನಲ್ಲಿ ಬರುವಂಥ ಅವಕಾಶ ಮಾಡಿಕೊಡ್ಬೇಕು ಹೊರತಾಗಿ ನೀವು ಎಡಗೈಲಿ ಆಶೀರ್ವಾದ ಮಾಡೋದು ಬಲಗೈಲಿ ಆಶೀರ್ವಾದ ಮಾಡೋದ್ರಿಂದ ಕಾನೂನು ಸುವ್ಯವಸ್ಥೆ ಹದಗೆಡಲಿಕ್ಕೆ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಕಾರಣ ಆಗ್ತದೆ ಅಂತ ಹೇಳಕ್ಕೆ ಇಚ್ಛಪಡ್ತಾ ಇದನ್ನು. ಒಂದು ಜಜ್ಮೆಂಟ್ ಫಿಕ್ಸ್ ತಗೋರಿ, ನೀವು ನಿರ್ಧಾರ ಮಾಡ್ಕೋರಿ, ಯಾವ್ದು ಮಾಡ್ಕೋತೀರಿ ಮಾಡ್ಕೋರಿ, ಆದರೆ ಪರವಾನಗಿ ಕೊಡುವಂಥ ಅಧಿಕಾರ ಜಿಲ್ಲಾಧಿಕಾರಿ ಮಾತ್ರ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಪಡ್ತಾನೆ. ಒಟ್ಟಿನಲ್ಲಿ ಮಾರುಕಟ್ಟೆ ವಿಚಾರವಾಗಿ ಪರ ವಿರೋಧ ಪ್ರತಿಭಟನೆಗಳು ಆಗ್ತಾ ಇರೋದಕ್ಕೆ ರೈತರು ಗೊಂದಲದಲ್ಲಿ ಇದ್ರೆ ಜನರು ಹೈರಾಣಾಗುತ್ತಿದ್ದಾರೆ. ಹಾಗಾಗಿ ಇದಕ್ಕೆ ತಾರ್ಕಿಕ ಅಂತ್ಯ ಸಿಗಲಿ ಅಂತ ಆಗ್ರಹ ಕೇಳಿ ಬಂದಿದೆ.